ಗುಡಿಬಂಡೆ ಭಾಗದಲ್ಲಿ ಹೈನುಗಾರಿಕೆ ಪ್ರಮುಖ ಉದ್ಯಮವಾಗಿ ಬೆಳೆಯುತ್ತಿದೆ. ಹೈನುಗಾರರು ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡುವ ಮೂಲಕ ಅಧಿಕ ಲಾಭ ಗಳಿಸಬಹುದು. ಜೊತೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಸಹ ಅಭಿವೃದ್ಧಿ ಮಾಡಲು ಹೈನುಗಾರರು ಮುಂದಾಗಬೇಕೆಂದು ಕೋಚಿಮುಲ್ಲನ ಮಾಜಿ ನಿರ್ದೇಶಕ ಆದಿನಾರಾಯಣ ರೆಡ್ಡಿ ಸಲಹೆ ನೀಡಿದರು. ಪಟ್ಟಣದ ಒಕ್ಕಲಿಗರ ಭವನದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟರವರುಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಗುಡಿಬಂಡೆ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರುಗಳಿಗೆ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದು ಗುಡಿಬಂಡೆ ತಾಲೂಕು ಹಾಲು ಉತ್ಪಾದನೆಯಲ್ಲಿ ತುಂಬಾನೇ ಮುಂದಿದೆ. ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡಲಾಗುತ್ತಿದೆ. ಗುಣಮಟ್ಟದ ಹಾಲು ಪೂರೈಕೆ ಮಾಡುವುದರಿಂದ ರೈತರು ಅಧಿಕ ಲಾಭ ಸಹ ಪಡೆಯಬಹುದು. ಇದರ ಜೊತೆಗೆ ಹಾಲು ಉತ್ಪಾದಕರ ಸಂಘಗಳು ಸಹ ಅಭಿವೃದ್ಧಿಯಾಗುತ್ತವೆ. ಸಂಘವನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಆಯಾ ಸಂಘಗಳ ಕಾರ್ಯದರ್ಶಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಶಿಬಿರ ಕಚೇರಿಯ ಸಿಬ್ಬಂದಿ ರಾಸುಗಳಿಗೆ ಸರಿಯಾದ ಸಂತಾನ ಉತ್ಪತ್ತಿ ಲಸಿಕೆಯನ್ನು ಹಾಕಬೇಕು. ಲಸಿಕೆಯ ಕುರಿತು ಹೈನುಗಾರರಿಗೆ ಸರಿಯಾದ ತರಬೇತಿ ನೀಡಬೇಕು ಎಂದರು. ನೀವೆಲ್ಲ ಗಂಡು ಕರುಗಳಿಗೆ ಸಂಬಂಧಿಸಿಕೊಡ್ತೀರಿ. ಗಂಡು ಕರುಗಳು ಅಂದ್ರೆ ಎಲ್ಲ ಮಾರಾಕ್ತಾರೆ, ಅದಾಗೋದು ಬೇಡ. ಹೆಣ್ಣು ಕರುಗಳು ಬರ್ತಕ್ಕಂಥ ಸಂಬಂಧಿಸಿಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹಸುಗಳನ್ನ ಆದರೆ ಆವಾಗ ಹಾಲು ಬೆಳೆದಾಗ್ತದೆ. ನಮ್ಮ ಒಕ್ಕೂಟದಿಂದ ಭಾರಿ ರೀತಿಯಲ್ಲಿ ನಿಮ್ಗೆ ಅನುಕೂಲ ಮಾಡಿದ್ದೀವಿ. ಜೋಳ ಕೊಡ್ತಾ ಇದ್ದೀವಿ, 3,000 ರೂಪಾಯಿ 3,500 ರೂಪಾಯಿ ಪೇಮೆಂಟು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಸೇಫರ್ ಸೈಕಲ್ ಕಡ್ಡಿ ಕೊಡ್ತಾ ಇದ್ದೀವಿ, ಮ್ಯಾಟ್ ಕೊಡ್ತಾ ಇದ್ದೀವಿ, ಮಿಲ್ಕಿಂಗ್ ಮಿಷಿನ್ ಕೊಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲಾ ರೀತಿಯಲ್ಲೂ ಒಕ್ಕೂಟದಿಂದ ಬರ್ತಕ್ಕಂಥ ಅನುದಾನಗಳು ನೇರವಾಗಿ ರೈತರಿಗೆ ಸೇರ್ತಕ್ಕಂಥ ವ್ಯವಸ್ಥೆ ಇವತ್ತು ನಾವು ಮಾಡಿದ್ದೀವಿ. ನಿಮ್ಮ ಸಹಕಾರದಿಂದ ನಮ್ಮ ತಾಲೂಕು ಚಿಕ್ಕದಾದ್ರೂ ಕಳಿಸಿಕೊಟ್ಟಿದ್ದಕ್ಕೆ ನಾವು ಗುಡಿಬಂಡೆ ತಾಲೂಕಲ್ಲಿ ಸುಮಾರು NPCS ಸೊಸೈಟಿಗಳು ಹೊಸ ಬಿಲ್ಡಿಂಗ್ಗೆ ನಾವು 16 ಬಿಲ್ಡಿಂಗ್ ಅನುದಾನವನ್ನು ಕೊಡಿಸಿದ್ದೀವಿ. KMF ಇಂದ 4 ಲಕ್ಷ, ನಮ್ಮ ಒಕ್ಕೂಟದಿಂದ 3 ಲಕ್ಷ, ಧರ್ಮಸ್ಥಳ ಸಂಘದಿಂದ 1 ಲಕ್ಷ ರೂಪಾಯಿ. ಈ ತರ 16 ಬಿಲ್ಡಿಂಗ್ಗಳಿಗೆ ನಾನು ಆದ್ರೆ ಅವ್ರು ಸಹಾಯ ಮಾಡ್ದಿರ ಇದ್ರೂ ನಾನು ಬಿಡಲಿಲ್ಲ. ನಮಗೆ ಬೇಕೇ ಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರ ಹತ್ರ ನಮ್ಮ ಆಡಳಿತ ಮಂಡಳಿಯಲ್ಲಿ ಕೂತ್ಕೊಂಡು ಗಲಾಟೆ ಮಾಡಿದಾಗ ಆಯ್ತಪ್ಪ ಅಂತ ಒಪ್ಪಿಸಿ ಒಂದು ಸೈಟ್ ಇತ್ತು. ಆ ಸೈಟ್ ಅಲ್ಲಿ ಕೇಸ್ ಇದೆ. ಅದೇ ನಮ್ಮ ಈ ಕೋರ್ಟ್ ಅಲ್ಲಿ ನಮ್ಮ ಕೈ ಆಗಿದೆ, ಮತ್ತೆ ಹೈಕೋರ್ಟ್ ಹೋಗಿದೆ. ಆ ಸೈಟ್ ವಿಚಾರದಾಗ ಬಂದಾಗ ಇಲ್ಲ, ಸೈಟ್ ಇದ್ರೆ ನೀನು ಬಿಲ್ಡಿಂಗ್ ಮಾಡಕ್ಕಾಗಲ್ಲ, ನೀನ್ ಎಲ್ಲನ್ನ ಸೈಟ್ ನೋಡು, ನಾವು ಸೈಟ್ ತೋರಿಸ್ತೀವಿ ಅಂತ ಹೇಳಿದಾಗ ನಾವು ಅದೇ ರೀತಿ ಸೈಟ್ ಪರ್ಚೇಸ್ ಮಾಡಿಸಿ ಬಿಲ್ಡಿಂಗ್ 1,58 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡಿಸಿ ಇವತ್ತು ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಭವ್ಯವಾದ ಕಟ್ಟಡ ಇವತ್ತು ಸಹಕಾರಿಗಳಿಗೆಲ್ಲ ನೀವೆಲ್ಲ ಸಹಕಾರಿ ನಿಮ್ಮ ಆಶೀರ್ವಾದದಿಂದ ಕೂತಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಆಶೀರ್ವಾದದಿಂದ ಒಳ್ಳೆಯ ಬಿಲ್ಡಿಂಗು ಇವತ್ತು ಆಗಿದೆ. ಇನ್ನೊಂದು ವಿಚಾರ, ಈ ತಿಂಗಳಲ್ಲಿ 100% ರಿಸಲ್ಟ್ ಆಲ್ ಬಂದಿದೆ. ಯಾಕಂದ್ರೆ ಈ 2 ತಿಂಗಳಿಂದ ನೀವು ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದೀರಿ, 100% ಕ್ವಾಲಿಟಿ ಕೊಟ್ಟಿದ್ದೀರಿ. ಆ ಕ್ವಾಲಿಟಿ ಹಂಗೆ ಬೆಳೆಸಬೇಕು, ಇನ್ನು ಹಾಲನ್ನು ಹೆಚ್ಚಿಗೆ ಮಾಡಬೇಕು. ಮಾಡಿದ್ರೇನೆ ನಮ್ಮ ತಾಲೂಕಿಗೆ ಹೆಸರು ಬರ್ತದೆ. ಅದೇ ಈ ಸಲ ನೀವು ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಕಾರ್ಯದರ್ಶಿಗಳೆಲ್ಲ ಕಾರ್ಯದರ್ಶಿಗಳನ್ನ ಕೇಳ್ಕೊತಾ ಇದ್ದೀವಿ. ಚಪ್ಪಾಳೆ ಮುಖಾಂತರ ನೀವು ಇದನ್ನ ಇದೇ ಕಂಟಿನ್ಯೂ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ನೀವು ಈ 2 ತಿಂಗಳಿಂದ ಕ್ವಾಲಿಟಿ 100% ಕೊಟ್ಟಿದ್ದೀರಿ. 100% ಹಾಲು ಕೊಟ್ಟಾಗ ಬೋರ್ವೆಲ್ಲಾಗಿ ಇಟ್ಕೊಯ್ವಾದ್ರೆ ರೈತರಿಗೆ 5 ರೂಪಾಯಿ ದುಡ್ಡು ನೇರವಾಗಿ ಅವರ ಅಕೌಂಟ್ಗೆ ಬರ್ತದೆ, ನೇರವಾಗಿ ಅವರ ಅಕೌಂಟ್ಗೆ ಸೇರ್ತದೆ. ಅದು ನಿಮ್ಮ ಹಾಲು ಪಾಸ್ ಆಗದೇ ಇದ್ದರೆ 5 ರೂಪಾಯಿ ದುಡ್ಡು ಸರ್ಕಾರದಿಂದ ಬರಲ್ಲ. ಇವಾಗ 39 ರೂಪಾಯಿ 15 ಪೈಸೆ ಇವತ್ತು ಹಾಲ್ ರೇಟ್ ಇದೆ. ಯಾಕಂದ್ರೆ ಹಾಲ್ ರೇಟ್ ರೈಸ್ ಆಗಿದ್ದ ನಮ್ಮ ಹಾಲು ರೈಸ್ ಆಗಿದೆ. ಇದೇ ರೀತಿ ನೀವು ನಡ್ಕೋಬೇಕಾದ್ರೆ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನೀವು
ನಮ್ಮ ಹಾಲು ಉತ್ಪಾದಕರ ಸಹಾಯದಿಂದ ನಮ್ಮ ಒಕ್ಕೂಟದಲ್ಲಿ ಡಿ.ಕೆ. ರವಿ ಅವರು 50 ಎಕರೆ ಜಮೀನು ನೀಡಿದ್ರು. ಅದರಲ್ಲಿ ನಾವು ಸೋಲಾರ್ ಪ್ಲಾಂಟ್ ಅಂತ ಒಂದು ಒಕ್ಕೂಟದಿಂದ ಸೋಲಾರ್ ಪ್ಲಾಂಟ್ 55 ಕೋಟಿ ರೂಪಾಯಿಯಲ್ಲಿ ಇವತ್ತು ಸೋಲಾರ್ ಪ್ಲಾಂಟ್ ಕೋಲಾರಲ್ಲಿ ನಮ್ಮ ಆಡಳಿತ ಮಂಡಳಿಯ ಗಂಭೀರವಾದ ತೀರ್ಮಾನ ತಗೊಂಡು ಅಲ್ಲಿ ಒಂದು ಸೋಲಾರ್ ಪ್ಲಾಂಟ್ ಒಂದು ರೆಡಿ ಆಗಿದೆ. ಅದೆಲ್ಲ ಸಹಕಾರಿಗಳಿಂದಾನೇ ಆಗಿರ್ತಕ್ಕಂಥ ಇದು. ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ₹1 ನಿಮ್ಮಲ್ಲಿ ಇರ್ತಕ್ಕಂಥ ಅಮೌಂಟ್ ಅನ್ನ ಡೆವಲಪ್ಮೆಂಟ್ ಗ್ರಾಂಟ್ಗೆ ಉಪಯೋಗಿಸ್ತೀವಿ. ಯಾಕಂದ್ರೆ ₹1 ಕೊಡ್ತಾ ಇದಾರಲ್ಲ ಹಾಲಲ್ಲಿ ಅಂತ ನೀವು ನಮ್ಗೆ ಪ್ರಶ್ನೆ ಮಾಡಬಹುದು. ಆದ್ರೆ ಆ ₹1 ಹಣ ಇವತ್ತು ಸೋಲಾರ್ ಪ್ಲಾಂಟ್ ಒಂದು, ಅದೇ ರೀತಿ ಎಂ.ಯು. ಕೃಷ್ಣಪ್ಪ ಗೋಲ್ಡನ್ ಡೈರಿ ಅಂತ 200 ಕೋಟಿಯಲ್ಲಿ ಕೋಲಾರಲ್ಲಿ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಚಿಕ್ಕಬಳ್ಳಾಪುರ ಮೆಗಾ ಡೈರಿ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. 2 ತಾಲೂಕುಗಳು ಮರ್ಜಾಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೆಗಾ ಡೈರಿ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಹಳೆ ಬಿಲ್ಡಿಂಗು, ಹಳೆ ಮಿಷನರಿ ಇದ್ದಿದ್ದಕ್ಕೆ ನಾವು ಆಡಳಿತ ಮಂಡಳಿಯಲ್ಲಿ ದೀರ್ಘವಾಗಿ ಚರ್ಚೆ ಮಾಡಿ ಎಂ.ಯು. ಕೃಷ್ಣಪ್ಪ ಗೋಲ್ಡನ್ ಡೈರಿ ಅದು 90% ಕಂಪ್ಲೀಟ್ ಆಗಿದೆ. ಅದು ನಿಮ್ಮ ಎಲ್ಲ ಸಹಕಾರಿಗಳ ಆದಾಯದಿಂದ ಅದೊಂದು ಮಾಡಿ. ಅದೇ ರೀತಿ ಇನ್ನೊಂದು ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಒಂದು ರೆಡಿ ಆಗಿದೆ. ನಮ್ಮ ಚಿಂತಾಮಣಿ ಪ್ಲಾಂಟ್ ಅಲ್ಲಿ ಹಳೆಯದೆಲ್ಲ ಇದು ಮಾಡಿ ಇವಾಗ ಚಿಂತಾಮಣಿಯಲ್ಲೂ ಐಸ್ ಕ್ರೀಮ್ ಪ್ಲಾಂಟ್ ರೆಡಿ ಆಗಿದೆ. ಎಲ್ಲ ನಮ್ಮ ಸಹಕಾರಿಗಳ ₹1 ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ಅದು ಶೇಖರಣೆ ಆಗಿದ್ದು ಅಮೌಂಟ್ ನ ಈ ತರ ಡೆವಲಪ್ ಮಾಡಿಕೊಂಡು ನಮ್ಮ ಒಕ್ಕೂಟ ಮುಂದುವರಿಸ್ತಾ ಇದೆ. ಎಲ್ಲ ನೀವು ಹಾಲು ಹೆಚ್ಚಿಗೆ ಬಂದರೆ ಮಾತ್ರ ಇದು ಡೆವಲಪ್ ಮಾಡಕ್ಕೆ ಅನುಕೂಲ ಆಗ್ತದೆ. ನಾವು ಅಲ್ಲಿ ಬಾಡಿ ಇದ್ದಾಗಲೇ ನಾವು ನಮ್ಮ ಒಕ್ಕೂಟನ ಸಪ್ರೇಟ್ ಮಾಡಿಕೊಂಡು ಚಿಕ್ಕಬಳ್ಳಾಪುರಕ್ಕೆ ವಾಪಸ್ ಬಂದಿದ್ದೀವಿ. ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ದಿನ ಕೋಚಿಮೂಲ್ ಇತ್ತು, ಇವಾಗ ಚೀಮೂಲ್ ಆಗಿದೆ. ನೆಕ್ಸ್ಟ್ ಇಲ್ಲಿ 5,30,000 ಹಾಲು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಮೆಗಾ ಡೈರಿಗೆ ನಮ್ಮ 6 ತಾಲೂಕಿಂದ ಬರ್ತಕ್ಕಂಥ ಹಾಲು ಶೇಖರಣೆ ಆಗ್ತಾ ಇದೆ. ನಮಗೆ ಆದ ಮಾರ್ಕೆಟಿಂಗು, ಅಡ್ಮಿನಿಸ್ಟ್ರೇಟಿವ್ ಎಲ್ಲ ಸಪ್ರೇಟ್ ಆಗಿ ಅಭಿವೃದ್ಧಿ ಆಗ್ತಾ ಇದೆ. ನೆಕ್ಸ್ಟ್ ನಾವು ಎಲೆಕ್ಷನ್ನು ಹತ್ತಿರದಲ್ಲೇ ಇದೆ, ಹತ್ತಿರದಲ್ಲೇ ಎಲೆಕ್ಷನ್ ಬರ್ತದೆ. ಎಲೆಕ್ಟೆಡ್ ಬಾಡಿ ಇಲ್ಲ, ಇವಾಗ ಅಡ್ಮಿನಿಸ್ಟ್ರೇಟಿವ್ ನಡೀತಾ ಇದೆ. ಅದರಿಂದ ದಯವಿಟ್ಟು ನೀವೆಲ್ಲರೂ ಹೆಚ್ಚಿನ ಹಾಲು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ಗುಡಿಬಂಡೆ ತಾಲೂಕು ಹೆಚ್ಚು ಹಾಲು ಕೊಡಬೇಕಂತೇಳಿ ನಿಮ್ಮಲ್ಲೆಲ್ಲ ಕೇಳ್ಕೊತಾ ಇದೇ ಸಮಯದಲ್ಲಿ ಚಿಕ್ಕಬಳ್ಳಾಪುರ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ಉಪ ನಿಬಂಧಕ ಡಿ.ವಿ. ವೇಣು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆ ಹಾಗೂ ಲೆಕ್ಕ ಪತ್ರಗಳ ನಿರ್ವಹಣೆಯ ಕುರಿತು ಹಾಗೂ ಗುಡಿಬಂಡೆ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕಿ ಡಾಕ್ಟರ್ ಎಂ.ಸಿ. ನವ್ಯಶ್ರೀ ಶುದ್ಧ ಹಾಗೂ ಗುಣಮಟ್ಟ ಹಾಲಿನ ಉತ್ಪಾದನೆಯ ಕುರಿತು ಹಾಲು ಉತ್ಪಾದಕರ ನಿರ್ದೇಶಕರುಗಳಿಗೆ ತರಬೇತಿ ನೀಡಿದರು. ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್.ವಿ. ನಾಗರಾಜ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್.ಎನ್. ಮಂಜುನಾಥ ರೆಡ್ಡಿ, ಸಹಕಾರ ಒಕ್ಕೂಟದ ನಿರ್ದೇಶಕ ಪಿ.ಎನ್. ವೇಣುಗೋಪಾಲ್, ಸುರೇಂದ್ರ ರೆಡ್ಡಿ, ಟಿಎಪಿಸಿ ಎಂಎಸ್ ಅಧ್ಯಕ್ಷ ಶಿವಣ್ಣ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಅಶ್ವಥ್ ರೆಡ್ಡಿ ಸೇರಿದಂತೆ ಸಹಕಾರ ಸಂಘಗಳ ಒಕ್ಕೂಟದ ವಿವಿಧ ಅಧಿಕಾರಿಗಳು, ಹಾಲು ಉತ್ಪಾದಕರ ಸಂಘಗಳ ಕಾರ್ಯದರ್ಶಿಗಳು ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು.